ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಒಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡೋಣ ಅಂತ ಕಿಚನಿಗೆ ಬಂದೆ. ಸೊ ಸಾಂಬಾರು ಏನೂ ಇರಲಿಲ್ಲ, ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ತರಕಾರಿ ಕೂಡ ಏನೂ ಇರಲಿಲ್ಲ, ಹಾಗಾಗಿ ಒಂದು ಟೊಮೊಟೊ ಕಾಣಿಸ್ತು. ಸೊ ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲದನ್ನು ರೆಡಿ ಮಾಡಿಕೊಂಡು ನಾನು ಖಾರ ಕೂಡ ರುಬ್ಬಿಕೊಂಡೆ. ಅದಾದಮೇಲೆ ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ. ಇವಾಗ ಖಾರನೆಲ್ಲ ಹುಯ್ದು ಸಾಂಬಾರಿಗೂ ನೀಟಾಗಿ ಎಲ್ಲದನ್ನು ಸೆಟ್ ಮಾಡಿ ಸಾಂಬಾರನ್ನ ಕುದಿಯೋಕ್ಕೆ ಅಂತ ಇಟ್ಟೆ. ಆ್ಯಂಡ್ ಇಲ್ಲಿ ನನ್ನ ಮಗಳು ತೆಂಗಿನಕಾಯಿ ಚಿಪ್ಪಿಟ್ಕೊಂಡು ತೆಂಗಿನಕಾಯಿನ ತಿಂದ್ಕೊಂಡು ಸುಮ್ಮನೆ ದೇವ್ರ ಥರ ಕೂತ್ಕೊಂಡು ಆಟ ಆಡ್ತಾ ಇದ್ಲು. ಅದಾದಮೇಲೆ ಹಾಲಿಗೆ ಬಂದರೆ ಡಸ್ಟ್ಬಿನ್ ಇಟ್ಕೊಂಡು ಆ ಪೇಪರೆಲ್ಲನೂ ಹರ್ಕೊಂಡು ಆಟ ಆಡ್ತಾಯಿದ್ಲು. ಕಿಚನಿಗೆ ಹೋದರೆ ಪಾತ್ರೆ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಸೊ ಹಾಗೆ ಸಂಜೆ ಕಾಫಿ ಮಾಡ್ಕೊಂಡು ಕುಡಿದೆ. ಸಕ್ಕರೆ ಇರಲಿಲ್ಲ, ಬೆಲ್ಲ ಹಾಕ್ಬಿಟ್ಟು ಕಾಫಿ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತು ಸೋಮವಾರ ಆಗಿರೋದ್ರಿಂದ ಸಂತೆ. ಸೊ ಎಗ್ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಎಗ್ಗೆಲ್ಲ ಖಾಲಿ ಆಗಿತ್ತು, ಸೊ ಅದಕ್ಕೆ ತಂದಿದ್ದರು. ಮತ್ತು ಗ್ರಾಸರೀಸ್ ಎಲ್ಲ ತಂದಿದ್ದರು, ಅದನ್ನೆಲ್ಲ ಜೋಡಿಸ್ಕೋಬೇಕಿತ್ತು. ಅದಕ್ಕೆ ಫಸ್ಟು ಮೊಟ್ಟೆ ಎಲ್ಲ ಜೋಡಿಸ್ಬಿಟ್ಟು ನೆಕ್ಸ್ಟ್ ತರಕಾರಿ ಎಲ್ಲನೂ ಜೋಡಿಸ್ಕೊಂಡು ಆ್ಯಂಡ್ ಗ್ರಾಸರೀಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಮತ್ತೆ ಅದನ್ನೆಲ್ಲ ರೀಸ್ಟಾಕ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ಬಾದಾಮಿ ತುಪ್ಪ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಅದೆಲ್ಲನೂ ನೀಟಾಗಿ ರೀಸ್ಟಾಕ್ ಮಾಡಿಕೊಂಡು, ಹಾಗೆ ಅಕ್ಕಿ ಕೂಡ ಖಾಲಿ ಆಗಿಬಿಟ್ಟಿತ್ತು. ನಾನು 15 ಡೇಸ್ಗೆ ಒಂದ್ಸಲ 5 kg ತಂದರೆ ನಮಗೆ ಸಾಕಾಗುತ್ತೆ. ಸೊ ಹಂಗಾಗಿ ಅಕ್ಕಿ ಕೂಡ ತಂದಿದ್ದರು. ಹಾಗೆ ಫ್ರೂಟ್ಸ್ ಎಲ್ಲನೂ ರೀಸ್ಟಾಕ್ ಮಾಡಿ ಇಟ್ಕೋತಾ ಇದ್ದೀನಿ.